ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಡೆಸ್ಕ್ನ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಗುಡ್ ಮಾರ್ನಿಂಗ್. ಒಂದು ರೀತಿಯಾಗಿ ಎಲ್ಲವೂ ಕೂಡ ಸರಿ ಹೋಯಿತು, ಟಿಕೆಟ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು. ಬಟ್ ಅಟ್ ದ ಎಂಡಲ್ಲಿ ಯಾರು ಕಡ್ಡಿಯಲ್ಲಾಡಿಸಿದ್ರೋ ಗೊತ್ತಿಲ್ಲ, ಟಿಕೆಟ್ ಸಿಗಲಿಲ್ಲ, ಅಗೌರವವನ್ನು ತೋರಿಸಲಾಗ್ತಾ ಇದೆ ದೊಡ್ಡಗೌಡರಿಗೆ ಅಂತ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಮೋದಿ ಮತ್ತೆ ಯೋಗಿ ಆದಿತ್ಯನಾಥ್ ಬಿಗ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ಗೌಡ್ರಿಗೆ. ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ಜೀವನ್. ಎಸ್ ರೋಜಾ, ಏನು ಈ ಒಂದು ದೇವೇಗೌಡರಿಗೆ ರಾಜ್ಯಸಭೆಯ ಟಿಕೆಟ್ ಕರ್ನಾಟಕದಿಂದ ಮಿಸ್ ಆಗಿದೆ, ಈ ಒಂದು ವಿಚಾರವಾಗಿ ರಾಜಕೀಯ ವಲಯದಲ್ಲಿ ಏನೊಂದು ತೀವ್ರವಾದಂತಹ ಚರ್ಚೆ ನಡೀತಾ ಇರೋವಂಥದ್ದು. ಯಾಕಂದರೆ ದೇವೇಗೌಡರು ಹಿಂದೊಮ್ಮೆ ಇಂಗಿತವನ್ನು ವ್ಯಕ್ತಪಡಿಸಿದ್ರು, ರಾಜ್ಯದಿಂದಲೇ ರಾಜ್ಯಸಭೆಗೆ ಹೋಗಬೇಕು ಅನ್ನೋ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಇದು ಎಲ್ರಿಗೂ ಗೊತ್ತೇ ಇರೋ ಓಪನ್ ಆಗಿ ಹೇಳಿದಂತಹ ವಿಚಾರ ಇದು. ಆದರೆ ಏನು ಬಿ ಜೆ ಪಿ ಏನು ಈ ಒಂದು ನಿರ್ಧಾರವನ್ನು ತಗೊಂಡಿದೆ, ಪ್ರೊಫೆಸರ್ ನಾಗರಾಜ್ ಅವ್ರಿಗೆ ಇನ್ನೊಂದು ರಾಜ್ಯದಿಂದ ರಾಜ್ಯಸಭೆಗೆ ಕಳಿಸ್ತಿದ್ದಾರೆ. ಈ ಒಂದು ವಿಚಾರವಾಗಿ JDSನಲ್ಲಿ ಸದ್ಯ ಅಸಮಾಧಾನ ಭುಗಿಲೆದ್ದಿತ್ತು. ಈ ಒಂದು ಅಸಮಾಧಾನನ ಏನೊಂದು ಅಲ್ಲೇ ಶಮನಗೊಳಿಸಲಿಕ್ಕೆ ಈ ಒಂದು ಪ್ಲ್ಯಾನನ್ನು ಮಾಡಲಾಗಿದೆ ಅಂತ ಒಂದು ವಿಚಾರಗಳು ತಿಳಿದು ಬರ್ತಾ ಇದೆ ರೋಜಾ. ಇದ್ರ ಜೊತೆಗೆ ಏನು UPನಲ್ಲಿ ನವೆಂಬರ್ನಲ್ಲಿ 10 ಏನು ರಾಜ್ಯಸಭಾ ಇನ್ನೊಂದು ಟಿಕೆಟ್ ಸಿಗುತ್ತೆ, ಆ ಒಂದು ಸಂದರ್ಭದಲ್ಲಿ ದೇವೇಗೌಡರನ್ನ ಉತ್ತರ ಪ್ರದೇಶದಿಂದ ಕಳಿಸ್ಬೇಕು ಅನ್ನೋ ಒಂದು ಇಂಗಿತವನ್ನು ಏನು ಮೋದಿ ಅವರು ಕೂಡ ವ್ಯಕ್ತಪಡಿಸಿರುವಂಥದ್ದು ಸದ್ಯ ಈ ಒಂದು ಮಾಹಿತಿ ತಿಳಿದು ಬಂದಿರುವಂಥದ್ದು. ಆದರೆ ಇನ್ನು ಅದರಲ್ಲಿ ಇವ್ರಿಗೆ ದೇವೇಗೌಡರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕಾರಿ ವಿಚಾರಣೆ ಆಗಿರೋದು. ಯಾಕಂದರೆ ದೇವೇಗೌಡರಿಗೆ ಈಗ ಆಲ್ರೆಡಿ ಏನು ಕಳೆದ ಬಾರಿ ಏನೊಂದು ರಾಜ್ಯದಿಂದ ಅವರು ಸ್ಪರ್ಧಿಸಬೇಕಿತ್ತು ರಾಜ್ಯಸಭೆಗೆ. ಈ ಒಂದು ಸಂದರ್ಭದಲ್ಲೂ ಕೂಡ ಬಹಳಷ್ಟು ನಿನ್ನೆ ತೀವ್ರವಾದಂಥ ಚರ್ಚೆಗಳು ಆಗಿರುವಂಥದ್ದು, ಎಲ್ಲೋ ಒಂದು ಕಡೆ ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಇನ್ನೂ ಕೆಲವು ಮಾಹಿತಿಗಳ ಪ್ರಕಾರ ರಾಜ್ಯಸಭೆಗೆ ರಾಜ್ಯದಿಂದಲೇ ಹೋಗ್ತಾರೆ ಅಂತ ದೇವೇಗೌಡರು ಹೋಗ್ಲಿಕ್ಕೆ ಪೂರ್ಣ ಪ್ರಮಾಣದ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅನ್ನೋ ಒಂದು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು. ಆದರೆ ಈ ಸಮಯದಲ್ಲಿ ದೇವೇಗೌಡರಿಗೆ ಏನು ಒಂದು ರಾಜ್ಯಸಭೆ ಟಿಕೆಟ್ ಮಿಸ್ ಆಗಿರೋದು ರಾಜ್ಯದಿಂದ ಎಲ್ಲೋ ಒಂದು ಕಡೆ ಅಸಮಾಧಾನ, ಜೊತೆಗೆ ಮುಂದಿನ ಬಾರಿ ಆ ಒಂದು ಅಸಮಾಧಾನ, ಯಾಕೆಂದರೆ ಮೈತ್ರಿ ಇರೋದ್ರಿಂದ ಆ ಅಸಮಾಧಾನನ ಶಮನಗೊಳಿಸಲಿಕ್ಕೆ ಮುಂದಿನ ಬಾರಿ ಯುಪಿಯಿಂದ ಏನಾದರೂ ರಾಜ್ಯಸಭೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರೋಜಾ. ರೈಟ್, ಥ್ಯಾಂಕ್ ಯು ಜೀವನ್.